ನಾವು ಅಭಿಮಾನಿಯಾಗಿ ಏನು ಹೇಳ್ತೀವಿ ಅಂದರೆ ನಾವು ಬಂದುಬಿಟ್ಟು ಬಾಸ್ಗೋಸ್ಕರ ಬಂದಿರೋದು. ಬಾಸ್ ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಬಂದುಬಿಟ್ಟು ಚಿತ್ರದುರ್ಗದವ್ರೆ, ಓಕೆ. ದುರ್ಗದಿಂದನೇ ಬಂದಿರೋದು. ಎಷ್ಟು ದಿನದಿಂದ ಬರ್ತಿದ್ದೀರಾ ನೀವು ಅಂತ? ನಾವು ಇಲ್ಲೇ ಸ್ಟೇ ಆಗಿರೋದು ಆ್ಯಕ್ಚುಲಿ ಪೀಣ್ಯದಲ್ಲಿ. ಹಾಗಾಗಿ ಬಾಸ್ಗೋಸ್ಕರ ನಾವು ಬರ್ತಾಯಿದ್ದೀವಿ. ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಪ್ರೆಸ್ನವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಬೇರೆ ಬೇರೆ ವಿಚಾರವಾಗಿ ಏನೇನೋ ಡೈಲಿ ಒಂದು ಅಪ್ಡೇಟ್ ಕೊಡ್ತಾವ್ರೆ, ಅದು ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಅಷ್ಟೇ. ಬೇರೆಯವ್ರ ವಿಚಾರ ಈಗ ಡೈಲಿ ಒಂದು ಅಪ್ಡೇಟು, ಏನೋ ಫಾರ್ಮ್ ಹೌಸಂದು ಮತ್ತು ಈಗ ಬ್ರದರ್ನೇ ಅಲ್ಲೇ ಮಾಡಿದರು ಅಂತ ಏನೇನೋ ವಿಚಾರ ಬರ್ತಾ ಇದ್ದಾವೆ. ಅದು ಏನಾಗುತ್ತೆ ಅಂತ ನೋಡಬೇಕಷ್ಟೇ. ನೀವು ಎಷ್ಟು ದಿನದಿಂದ ಬರ್ತೀರಿ ಸರ್? ನೀವು ಏನು ನಾವು ಇವತ್ತೇ ಬಂದಿರೋದು. ನಾವು ಇವಾಗ ಏನು ಮಾತಾಡಲ್ಲ, ಬಾಸ್ದೇನು ತಪ್ಪಿಲ್ಲ ಅಂದಮೇಲೆ ಗೊತ್ತಾದ್ಮೇಲೆ ಮಾತಾಡ್ತೀನಿ. ನಿಮ್ಮನ್ನು ಎಲ್ಲಿದ್ದು ಕರೆಸಿ ಮಾತಾಡಿಸ್ತೀವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಬಾಸ್ ಆದಷ್ಟು ಬೇಗ ಈಚೆ ಬರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಏನಾದ್ರು ಅಪ್ಡೇಟ್ ಸಿಕ್ಕಿದೆಯಾ? ಏನಾಗ್ತಿದೆ? ಏನಿಲ್ಲ, ಇನ್ನೂ ವಿಚಾರ ನಡೀತಾ ಇದೆಯಲ್ಲ, ನೋಡೋಣ ಏನಾಗುತ್ತೆ ಮುಂದಕ್ಕೆ. ಫ್ಯಾನ್ಸ್ ಕಡೆಯಿಂದ ಏನಾದರೂ ಆ ಥರದ್ದು ಇನ್ನೂ ಅವರು ಸೇನೆ ಕಡೆಯಿಂದ ಅವರು ಏನಾದರೂ ಹೇಳಿರೋದು ಏನಿಲ್ಲ. ಓಕೆ. ಏನಾದರೂ ಹೇಳ್ತಾರಲ್ಲ, ವಿರುದ್ಧವಾಗಿ ಮಾತಾಡಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದ್ದಾಗ ಏನು ಮಾತಾಡಲ್ಲ ಇವಾಗ ಸದ್ಯಕ್ಕೆ. ಬಾಸ್ದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಮಾತಾಡ್ತೀವಿ. ಓಕೆ. ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೇಳಿದೆ, ನಿಮ್ಗೆ ಏನು ಅನಿಸುತ್ತೆ ಅಂತ? ಏನು ಅನಿಸ್ತು ಅಂದರೆ, ನಮ್ಮ ಬಾಸ್ ಒಳಗಡೆ ಇದ್ದರೆ ತುಂಬ ಬೇಜಾರಾಗಿದೆ ನಮಗೆ. ಅಂದರೆ ಅವರು ತಪ್ಪು ಮಾಡಿದಾರೋ ಅಂತ? ತಪ್ಪು ಮಾಡಿದ್ದಾರೋ ಮಾಡಿಲ್ಲ ಗೊತ್ತಾಗುತ್ತಲ್ಲ. ಮಾಡಿಲ್ವೋ ಅದು ಸೆಕೆಂಡ್ರಿ. ಓಕೆ. ಈಗ ಪ್ರೂಫ್ ಏನಿಲ್ವಲ್ಲ. ಈಗ ಹೊಡೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಪ್ರೂಫ್ ಏನಾದರೂ ವೀಡಿಯೋ ಲೈವಲ್ಲಿ ಇದೆಯಾ? ಈಗ ಲೈವಾಗಿ ತೋರಿಸಿದಾರಾ? ಇಲ್ವಲ್ಲ. ಸುಮ್ಮನೆ ಮಾತಾಡಬಾರ್ದಲ್ವಾ? ಈಗ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡಬೇಕಂದ್ರೆ ಮತ್ತು ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ನಾವು ಹಿಂಗಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕಲ್ವಾ? ಈಗ ನಾನು ನಿಮ್ಮ ಬಗ್ಗೆ ಮಾತಾಡಿದರೆ ನನ್ನ ಬಗ್ಗೆ ನನಗೆ ಗೊತ್ತಿರಬೇಕು, ಆಮೇಲೆ ನಿಮ್ಮ ಬಗ್ಗೆ ಮಾತಾಡಬೇಕು. ಈಗ ಎಲ್ಲರೂ ಹೇಳ್ತಿರೋದೇನೆಂದರೆ, ಓಕೆ ಹೊಡೆದು ವಾರ್ ಮಾಡಿ ಕಳಿಸ್ಬೋದಾಗಿತ್ತು, ಈ ಥರ ಕಳಿಸಿದಾರೆ, ಹೇಳಿದಾರಲ್ವಾ? ಅವರು ಹೇಳಿದಾರಲ್ವಾ, ನಾನು ವಾರ್ ಮಾಡಿ ಕಳಿಸಿದ್ದೀನಿ, ಊಟ ಮಾಡಿಸಿ ಕಾಸು ಕೊಟ್ಟು ಚಾರ್ಜಿಗೆ ಕಳಿಸಿ ಅಂತ ನಾನು ಹೇಳಿದ್ದೀನಿ ಅಂತ ಅವರು ಹೇಳಿದಾರಲ್ವಾ? ಇವಾಗ ಏನಾಗಿದೆ ಅಂದರೆ ಅವರೇ ಮಾಡಿದರು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಪ್ರೂಫ್ ಏನಿದೆ? ಬಿಂಬಿಸ್ತಾ ಇದ್ದಾರೆ, ತೋರಿಸ್ತಾರೆ ಸಾವಿರ ಪ್ರೂಫ್ ತೋರಿಸಿ. ಟಿವಿಯವ್ರ ಹತ್ರ ಪ್ರೂಫ್ ತೋರಿಸಿ. ಇವಾಗ ನೀವು ಹೇಳ್ತಿರಲ್ವ, ಕೊಲೆ ಮಾಡಿದ್ದಾರೆ, ಏನೋ ಅದು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ವ, ಅದಕ್ಕೆ ಸಾಕ್ಷಿ ಬೇಕಲ್ವ, ವೀಡಿಯೋ ಬೇಕಲ್ವ? ನೀವು ವೀಡಿಯೋ ಹಾಕಿ, ನಮಗೂ ಗೊತ್ತಾಗುತ್ತಲ್ವ ದರ್ಶನ್ ಏನು ಅಂತ. ಇವಾಗ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತೇಳಿ ಫಿಲಮ್ನಾಗ ಮಾಡಿರೋ ಥರ ಮಾಡೋದಕ್ಕಾಗಲ್ಲ. ಯಾಕಂದರೆ ಆ್ಯಕ್ಚುಲಿ ಲಾಕ್ಡೌನಲ್ಲಿ ಯಾವ ಥರ ಕಷ್ಟ ಇತ್ತು. ಪ್ರಾಣಿಗಳೇ ಅಷ್ಟೊಂದು ಇದ್ರಾಗೆ ಪ್ರೀತಿಸ್ತಾರೆ ಅಂದರೆ, ಮನುಷ್ಯನಿಗೆ ಕೊಲೆ ಮಾಡೋಷ್ಟು ಕ್ರೂರಿ ಅಲ್ಲ. ನನ್ನ ಬಗ್ಗೆ ದರ್ಶನ್ ಕೊಲೆ ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ, ಇಲ್ಲ ಅಂತ ಹೇಳಲ್ಲ. ಕಾನೂನು ಎಲ್ರಿಗೂ ಒಂದೇ, ಆಯಿತಾ? ಕೊಲೆ ಮಾಡಿದ್ರೆ ಶಿಕ್ಷೆ ಆಗಲಿ, ಅದು ಪ್ರೂಫ್ ಬೇಕಲ್ವಾ? ನೀವು ಮೀಡಿಯಾದವ್ರು ಇಷ್ಟ ಬಂದಂಗೆ, ನೀವು ಮೀಡಿಯಾದವ್ರು ನಿಮಗೆ ಇಷ್ಟು ಬಾಯಿಗೆ ಬಂದಂಗೆಲ್ಲ ನೀವೆಲ್ಲ ಇದು ಮಾಡ್ತೀರಲ್ವ? ಅವ್ರು ಕೊಲೆ ಮಾಡಿದ್ರೆ ಶಿಕ್ಷೆ ಆಗಲಿ, ಇಲ್ಲ ಅಂತ ಹೇಳಲ್ಲ. ವೀಡಿಯೋ ಹಾಕ್ಬೇಕು ತಾನೆ ನೀವು, ಅಲ್ವಾ? ಕರೆಂಟ್ ಶಾಕ್ ಕೊಟ್ಟ ಅಂತಂದರೆ ಅವ್ರಿಗೊಂದು ಮನಸ್ಸಿದೆ ತಾನೆ. ಫಿಲಿಮಲ್ಲಿ ಹೊಡೆದಂಗೆ ನಿಮ್ಮ ಹೊಡೆಯೋದಕ್ಕಾಗುತ್ತಾ? ಅದು ಫಿಲಿಮು ರೀಲು, ಜೀವನ ಅನ್ನೋದು ಒಂದು ರಿಯಲಿ. ಅವರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ರು, ಲಾಕ್ಡೌನಲ್ಲಿ ಎಷ್ಟು ಹೆಲ್ಪ್ ಮಾಡಿದರು. ಬೇರೆ ಎಲ್ಲ ಸಪೋರ್ಟ್ ಎಲ್ಲ ಮಾಡಿದ್ರೆ, ಒಳ್ಳೆ ಕೆಲಸ ಎಲ್ಲ ಅದನ್ನು ಏನಕ್ಕೆ ತೋರಿಸ್ತಾ ಇಲ್ಲ ನೀವು ಮೀಡಿಯಾದವರು? ತೋರಿಸ್ಬೇಕಲ್ವಾ? ತೋರಿಸ್ಬೇಕು ತಾನೆ. ಆ್ಯಕ್ಚುಲಿ ಅವರು ಬಂದಿದ್ದರು, ವೀಡಿಯೋದಲ್ಲಿ ಕರೆಂಟ್ ಶಾಕ್ ಕೊಟ್ಟರು, ಹೊಡೆದೋದ್ರು, ಏನದು ಮರ್ಮಾಂಗ ಕೊಡಿದ್ರು ಅಂತಂದು ಹೇಳ್ತಾರೆ. ಒಬ್ಬ ಸೆಲೆಬ್ರಿಟಿಗೆ ಅವರು ಪರ್ಸ್ನಲಾಗಿ ಇಟ್ಕೊಂಡಿದ್ದಾರೋ, ಇಲ್ಲ ಲವ್ವರೋ, ಇಲ್ಲ ಸೆಕೆಂಡ್ ಹೆಂಡ್ತಿನೋ, ಅದು ಅವ್ರಿಗೆ ಬಿಟ್ಟಿದ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ನಮಗೆ ಬರೋ ರೈಟ್ಸ್ ಇಲ್ಲ. ಈಗ ಒಬ್ಬ ಸೆಲೆಬ್ರಿಟಿಗೆ ಈಗ ನಾವು ಬಂದುಬಿಟ್ಟು ಮೆಸೇಜ್ ಮಾಡೋದು ತಪ್ಪು, ಕೆಟ್ಟದಾಗ ವೀಡಿಯೋದು ಕಳ್ಸೋದು ತಪ್ಪು, ಹೌದಲ್ವಾ? ಈಗ ರಿಯಾಕ್ಷನ್ ಹೆಂಗಿರುತ್ತಂದರೆ, ಈಗ ಬೇರೆಯವ್ರಿಗೆ ಆಗಲಿ, ಈಗ ಮೆಸೇಜ್ ಮಾಡಿದಾಗ ನಾವು ಫಸ್ಟ್ ಸ್ಟೇಷನ್ಗೆ ಹೋಗ್ತೀವ, ನಮ್ಮ ರಿಯಾಕ್ಷನ್ ನಾವು ತೊಗೊತೀವ. ಒಂದು ಎಕ್ಸಾಂಪಲ್ ಹೇಳೋದು ಹೇಳಿ ನೀವು. ಅಲ್ಲ, ಈಗ ರಿಯಾಕ್ಷನ್ ನಾವು ತೊಗೊತೀವ, ಸ್ಟಾರ್ಟಿಂಗ್ ಸ್ಟೇಷನ್ಗೆ ಹೋಗ್ತೀವ, ರಿಯಾಕ್ಷನ್ ಏನು ನಾವು ತೊಗೊಳಲ್ವಾ? ಈಗ ಬೇರೆಯವರಿಗೆ ನಮ್ಮ ಫ್ರೆಂಡಿಗೋ ಅಥವಾ ಹೌದು ಅದು ಗೊತ್ತಾಯ್ತಾ, ಫಸ್ಟ್ ನಾವು ತಗೋಬೇಕಲ್ವಾ? ಅಲ್ಲ, ಇವಾಗ ಜನರು ಏನು ಹೇಳ್ತಾರೆ ಗೊತ್ತಾ? ಅಷ್ಟೆಲ್ಲ ಏನಕ್ಕೆ ಮಾಡಿದ್ರೆ, ಒಂದು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ಆಗ್ತಿತ್ತಲ್ಲ, ನೀವೇನಕ್ಕೆ ಕಾನೂನು ಕೈ ತೊಗೊಂಡ್ರಿ ಅಂತಾರೆ, ಅದಕ್ಕೆ ನೀವೇನು ಹೇಳ್ತೀರಿ? ಅದೆಲ್ಲ ಆಗುತ್ತೆ ಅಂತೇಳಿ ಯಾರು ಗೊತ್ತಿರಲ್ಲ, ಊಹೆ ಮಾಡ್ಕೊಳ್ಳೋದೇ ಇಲ್ವಾ? ಯಾರಿಗೂ ಬೇಕಂತ ಮಾಡ್ಕೊಳ್ಳಲ್ವಲ್ಲ. ಏನಂದ್ರೆ ಎಲ್ಲರೂ ಅದೇ ಕ್ವಶನ್ ಮಾಡ್ತಿದ್ದಾರೆ, ಅದಕ್ಕೆ ಏನಂತಾರೆ? ಯಾವ್ದಾ? ಯಾಕೆ ಕಾನೂನು ಕೈ ತೊಗೊಂಡ್ರು? ಪರ್ಸನಲ್ ವಿಷಯ ಯಾರು ಹೇಳಲ್ಲ. ಏನೋ ಒಂಚೂರು ವಿಚಾರಣೆ ಮಾಡಿ ಕಳ್ಸೋಣ ಅಂತ ಈಗ ಸ್ಟಾರ್ಟಿಂಗ್ ಎಲ್ಲ ಕೊಲೆ ಆಗಿಲ್ವಲ್ಲ ಸ್ಟೇಷನ್ ಹತ್ರ ಹೋಗಕ್ಕೆ? ಪ್ಲಾನಿಂಗ್ ಮಾಡ್ತಾರೆ ಇದೆಲ್ಲ. ಹೌದು, ಈಗ ಸ್ಟಾರ್ಟಿಂಗ್ ಕೊಲೆ ಆಗಿಲ್ವಲ್ಲ ಸ್ಟೇಷನ್ಗೆ ಹೋಗಿ ಕೊಡೋಕ್ಕೆ, ಪರ್ಸ್ನಲ್ಲು ವಾರ್ ಮಾಡೋಣ ಅಂತ ಕಳಿಸಿರ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಕೊಲೆ ಮಾಡ್ತೀವಿ ಅಂತ, ಹೌದಲ್ವಾ? ಇದಕ್ಕೇನು ಹೇಳ್ತೀರಾ ಮತ್ತೆ? ಈಗ ಕೊಲೆ ಮಾಡಬೇಕು ಅಂತಿದ್ರೆ ಅವ್ರು ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ವಲ್ಲ. ಇವಾಗ ಅವನೊಬ್ಬ ರೇಣುಕಾಸ್ವಾಮಿ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋರು. ಇನ್ನು 17 ಜನ ಅರೆಸ್ಟ್ ಆಗಿದ್ರಲ್ಲ, ಅವ್ರಿಗೂ ಫ್ಯಾಮಿಲಿ ಇಲ್ವಾ? ಇದೇ ತಾನೇ, ಅವ್ರಿಗೆ ಫ್ಯಾಮಿಲಿ ಇಲ್ವಾ? ಅವ್ರು ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಜೊತೆ ಬಂದು ಸೇರಿರ್ತಾರೆ.
ಅವ್ರಿಗೆ ಫ್ಯಾಮಿಲಿ ಇದೆ ತಾನೆ. ಅವರು ಒಂದು ಏನೋ ಒಳ್ಳೆಯದು ಮಾಡಿರೋದು. ಇವಾಗ ಅಭಿಮಾನಿ ಅಂದರೆ ಏನಕ್ಕೆ ಅಭಿಮಾನಿ ಆಗಿರ್ತಾರೆ? ಫಿಲಿಮ್ ನೋಡಿ ಯಾರೂ ಅಭಿಮಾನಿ ಆಗಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿರ್ತಾರೆ ಅನ್ನೋದು ಒಂದು ಕಾರಣಕ್ಕೆ ತಾನೆ ಅಭಿಮಾನಿ ಇರೋದು. ಹಂಗಾದ್ರೆ ಇವರು 17 ಜನ ಇದ್ರಲ್ಲ, ಅವ್ರು ಕೆಟ್ಟವರ ಸರ್? ಇವಾಗ ದರ್ಶನ್ ಆಸ್ತಿಯಲ್ಲೆಲ್ಲ ಅವನಿಗೆ ಬರ್ಕೊಡ್ಬೇಕಂತಂದರೆ ಅವ್ರು ಹೋಗಿ ಎಲ್ಲಿ ಯುದ್ಧ ಮಾಡಿ ಬಂದಿದ್ನ? ಕಾಶ್ಮೀರದಲ್ಲಿ ಇಲ್ಲ ಸಿಯೋಚನಲ್ಲಿ ಹೋಗಿ ಯುದ್ಧ ಮಾಡಿ ಬಂದಿದ್ನ? ಹಿಂದೆ ಹೇಳೋದಂದ್ರೆ ರೇಣುಕಾ ಸ್ವಾಮಿದೇ ತಪ್ಪಂತ ಹೇಳೋದು. ತಪ್ಪಂತಂದಲ್ಲ ಸರ್, ಕಾನೂನು ಪ್ರಕಾರ ಅವರು ಒಂದು ಹೆಂಗ್ಸಿಗೆ ಕೆಟ್ಟದಾಗ ಮೆಸೇಜ್ ಮಾಡಿರೋದು ಅಸಭ್ಯ. ರಿಯಾಕ್ಷನ್ ಹೆಂಗೆ ಬರ್ತಿತ್ತು? ಈಗ ನೀವು ಸುಮ್ಮನೆ ಇದ್ದೀರಾ, ನೀವೀಗ ನೀವು ಪ್ರಶ್ನವರು, ನೀವು ಅವ್ರ ಬಗ್ಗೆ ಹೇಳಿ ಅಂದಿದ್ದಕ್ಕೆ ನಾವು ಹೇಳ್ತಿದ್ದೀವಿ ಅಷ್ಟೇ ಅಲ್ವಾ? ಈಗ ಅವ್ರು ತಪ್ಪು ಮಾಡಿದ್ದಕ್ಕೆ ರಿಯಾಕ್ಷನ್ ತೊಗೊಂಡಿದ್ದಾರೆ. ಈ ಕೊಲೆ ಮಾಡೋ ಪರಿಸ್ಥಿತಿಗೆ ಅವರು ಹೋಗಿರ್ಲಿಲ್ವಲ್ಲ. ಅವ್ರು ಕೊಲೆ ಮಾಡಬೇಕು ಅಂತಿದ್ರೆ ಇಷ್ಟೊಂದು ಜನ ಸೇರಿಸೋ ಅವಶ್ಯಕತೆ ಇರಲಿಲ್ಲ, ಅವರೇ ಮಾಡ್ಬೋದಾಯ್ತಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.